ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ 2024ರ ಮೇ ತಿಂಗಳಿನ ದ್ವಿತೀಯಾರ್ಧದ ಅಂದರೆ ಮೇ ತಿಂಗಳಿನ 15ನೆಯ ತಾರೀಕಿನಿಂದ ಹಿಡಿದು ಮೇ ತಿಂಗಳಿನ 31ನೆಯ ತಾರೀಕಿನ ದಿನದವರೆಗಿನ ಧನು ರಾಶಿಯ ಫಲಾಫಲಗಳನ್ನು ತಿಳಿದುಕೊಳ್ಳಲಿದ್ದು, ಇಲ್ಲಿ ಈ ಪ್ರತ್ಯೇಕ ಸಮಯದಲ್ಲಿ ಗ್ರಹಗತಿಗಳಲ್ಲಿ ಉಂಟಾಗಲಿರುವ ಪರಿವರ್ತನೆಗಳೇನು, ಜೊತೆಗೆ ಈ ಪರಿವರ್ತನೆಗಳ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಧನು ರಾಶಿಯ ಜಾತಕದವರ ಮೇಲೆ ಹೇಗೆ ಸಾಬೀತಾಗಲಿವೆ, ಇಲ್ಲಿ ಧನು ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವುವು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆ ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರಿಗೆ ಕರೆ ಮಾಡಿ ಶೀಘ್ರದಲ್ಲಿಯೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ಮೇ ತಿಂಗಳಿನ ದ್ವಿತೀಯಾರ್ಧವು ಸಾಕಷ್ಟು ವಿಶೇಷತೆಗಳಿಂದ ಕೂಡಿರಲಿದೆ. ಇಲ್ಲಿ ನವಗ್ರಹಗಳಲ್ಲಿರುವ ಪ್ರಮುಖ ಗ್ರಹಗಳ ರಾಶಿ ಪರಿವರ್ತನೆ ಜೊತೆಗೆ ಇತರೆ ಕೆಲ ಗ್ರಹಗಳ ಪ್ರಖರ ಪ್ರಭಾವಗಳು ಧನು ರಾಶಿಯ ಜಾತಕದವರ ಮೇಲೆ ಕಂಡು ಬರಲಿವೆ. ಇನ್ನು ಇಲ್ಲಿ ಮೇ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಬಹುತೇಕ 2 ಗ್ರಹಗಳ ರಾಶಿ ಪರಿವರ್ತನೆ ಕಂಡು ಬರಲಿದೆ. ಮೊದಲಿಗೆ ಇಲ್ಲಿ ಮೇ ತಿಂಗಳಿನ ದ್ವಿತೀಯಾರ್ಧದ ಪ್ರಾರಂಭಕ್ಕೂ ಕೊಂಚವೇ ಮುನ್ನ ಅಂದರೆ ಮೇ ತಿಂಗಳಿನ 14ನೆಯ ತಾರೀಕಿನ ದಿನದ ಸಂಜೆ ಸೂರ್ಯ ದೇವನ ರಾಶಿ ಪರಿವರ್ತನೆ ಉಂಟಾಗಲಿದೆ. ಇಲ್ಲಿ ಸೂರ್ಯ ದೇವನು ಮೇಷ ರಾಶಿಯಿಂದ ನಿರ್ಗಮಿಸುವ ಮೂಲಕ ವೃಷಭ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ. ಇನ್ನು ಸೂರ್ಯ ದೇವನ ನಂತರದಲ್ಲಿ ಇಲ್ಲಿ ಶುಕ್ರ ದೇವನು ಕೂಡ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದಲಿದ್ದಾನೆ. ವಿಶೇಷವೆಂದರೆ ಇಲ್ಲಿ ಶುಕ್ರ ದೇವನು ಕೂಡ ಮೇಷ ರಾಶಿಯಲ್ಲಿದ್ದು ಮೇ ತಿಂಗಳಿನ 19ನೆಯ ತಾರೀಕಿನ ದಿನದಂದು ಶುಕ್ರ ದೇವನು ಮೇಷದಿಂದ ನಿರ್ಗಮಿಸುವ ಮೂಲಕ ವೃಷಭ ರಾಶಿಗೇನೆ ಪ್ರವೇಶ ಮಾಡಲಿದ್ದಾನೆ. ಇಲ್ಲಿ ಮೇ ತಿಂಗಳಿನ ದ್ವಿತೀಯಾರ್ಧದ ಮಟ್ಟಿಗೆ ಈ 2 ಪ್ರಮುಖ ಗ್ರಹಗಳ ರಾಶಿ ಪರಿವರ್ತನೆ ಹೆಚ್ಚು ಮಹತ್ವಪೂರ್ಣವಾಗಿರಲಿದೆ. ಉಳಿದಂತೆ ಇಲ್ಲಿ ಮೇ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಬುಧ ದೇವನು ಮೇಷ ರಾಶಿಯಲ್ಲಿ, ಮಂಗಳ ಮತ್ತು ರಾಹು ಗ್ರಹ ಮೀನ ರಾಶಿಯಲ್ಲಿ, ಗುರುದೇವನು ವೃಷಭ ರಾಶಿಯಲ್ಲಿ, ಶನಿ ದೇವನು ಧನು ರಾಶಿಯಲ್ಲಿ, ಶನಿ ದೇವನು ಕುಂಭ ರಾಶಿಯಲ್ಲಿ, ಹಾಗೆ ಕೇತು ಗ್ರಹವು ಕನ್ಯಾ ರಾಶಿಯಲ್ಲಿ ವಿರಾಜಮಾನನಾಗಿರಲಿವೆ. ಇಲ್ಲಿ ಈ ಗ್ರಹಗಳೆಲ್ಲವೂ ಪ್ರತ್ಯೇಕ ಪ್ರಭಾವಗಳನ್ನು ಬೀರಲಿದ್ದು, ಈಗ ಇವುಗಳ ಕುರಿತಾಗಿ ತಿಳಿದುಕೊಳ್ಳೋಣ. ಇನ್ನು ಮೊದಲಿಗೆ ಇಲ್ಲಿ ಸೂರ್ಯದೇವನ ಗೋಚರದ ಪ್ರಭಾವಗಳನ್ನು ಅರಿತುಕೊಳ್ಳುವುದಾದರೆ, ಇಲ್ಲಿ ಮೇ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಸೂರ್ಯದೇವನು ವೃಷಭ ರಾಶಿಯಲ್ಲಿ ಅಂದರೆ ನಿಮ್ಮ ಷಷ್ಠಮ ಭಾವದಲ್ಲಿ ಗೋಚರಿಸಲಿದ್ದಾನೆ. ಇಲ್ಲಿ ಸೂರ್ಯದೇವನ ಷಷ್ಠಮ ಭಾವದ ಗೋಚರವು ನಿಮ್ಮ ಪಾಲಿಗೆ ಒಂದಿಷ್ಟು ವಿರೋಧಾಭಾಸದಿಂದ ಕೂಡಿರಬಹುದಾಗಿದ್ದರೂ ಇಲ್ಲಿ ಇತರೆ ಗ್ರಹಗಳೊಂದಿಗೆ ಸೂರ್ಯದೇವನ ಯುತಿ ಹಾಗೆ ಇಲ್ಲಿ ರೂಪುಗೊಳ್ಳಲಿರುವ ಕೆಲ ವಿಶೇಷ ಯೋಗಗಳು ನಿಮ್ಮ ಪಾಲಿಗೆ ಉತ್ತಮ ಫಲಗಳನ್ನು ಖಂಡಿತ ಪ್ರದಾನ ಮಾಡಲಿವೆ. ಹೀಗಾಗಿ ಇಲ್ಲಿ ಸೂರ್ಯದೇವನು ನಿಮ್ಮ ಷಷ್ಠಮ ಭಾವದಲ್ಲಿದ್ದಾಗ್ಯೂ ನಿಮಗೆ ಬಹುತೇಕ ಕಡೆಗಳಲ್ಲಿ ಉತ್ತಮ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆ. ಇಲ್ಲಿ ಸೂರ್ಯದೇವನ ಮಹಾಪರಿವರ್ತನೆಯಿಂದಾಗಿ ನಿಮ್ಮ ತಂದೆಯ ಸಂಪತ್ತಿನ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಬಹುದಾಗಿದೆ. ಇಲ್ಲಿ ನಿಮ್ಮ ಜನ್ಮಭೂಮಿಯಿಂದಲೂ ಲಾಭದ ಪ್ರಾಪ್ತಿ ಉಂಟಾಗುವುದರೊಂದಿಗೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿತ ಪ್ರತಿಯೊಂದು ವಿವಾದಗಳು ಕೂಡ ಅಂತ್ಯಗೊಳ್ಳಲಿವೆ. ಈ ವಿಶೇಷ ಅವಧಿಯಲ್ಲಿ ಸರ್ಕಾರಿ ನೌಕರಿಯ ಯೋಗಗಳು ಕೂಡ ಪ್ರಬಲಗೊಳ್ಳಲಿವೆ. ಜೊತೆಗೆ ಇಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ಸ್ನ ಫೀಲ್ಡ್ನಲ್ಲಿಯೂ ಭರಪೂರ ಲಾಭದ ಸ್ಥಿತಿಯ ನಿರ್ಮಾಣವಾಗಲಿದೆ. ವಿಶೇಷವಾಗಿ ಇಲ್ಲಿ ನಿಮಗೆ ಫಾರ್ಮಾಸ್ಯೂಟಿಕಲ್ ಕ್ಷೇತ್ರದಿಂದ ಧನ ಸಂಪಾದಿಸುವ ಅವಕಾಶದ ಪ್ರಾಪ್ತಿ ಉಂಟಾಗಲಿದೆ. ಇಲ್ಲಿ ತಾಮ್ರ ಹಿತ್ತಾಳೆ ವ್ಯಾಪಾರದಲ್ಲಿಯೂ ನಿಮಗೆ ಖಂಡಿತ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಲಿದೆ. ಇಲ್ಲಿ ವಿದ್ಯಾರ್ಥಿ ಜಾತಕದವರು ಕೂಡ ಸಾಕಷ್ಟು ಉತ್ತಮ ಫಲಗಳನ್ನು ಪಡೆದುಕೊಳ್ಳಲಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಖಂಡಿತ ಓದಿನಲ್ಲಿ ಏಕಾಗ್ರತೆಯ ಪ್ರಾಪ್ತಿ ಉಂಟಾಗಲಿದೆ. ಆದರೆ ಇದರ ಜೊತೆಗೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಕೊಂಚ ಸಮಸ್ಯೆಗಳು ಉದ್ಭವಿಸಬಹುದಾಗಿವೆ. ಇಲ್ಲಿ ಸೂರ್ಯದೇವನ ಷಷ್ಠಮ ಭಾವದ ಗೋಚರದಿಂದಾಗಿ ಮನೆ ಪರಿವಾರದಲ್ಲಿ ಆಗಾಗ ವಿವಾದಗಳು ರೂಪುಗೊಳ್ಳುವುದು, ಪರಿವಾರ ಸದಸ್ಯರ ಮಧ್ಯದಲ್ಲಿ ವೈಮನಸ್ಸು ಉಂಟಾಗುವುದು ಆಗಲಿದೆ. ಜೊತೆಗೆ ಇಲ್ಲಿ ಲವ್ ರಿಲೇಶನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ನಲ್ಲಿಯೂ ಕೊಂಚ ಸಮಸ್ಯೆಗಳು ಬಾಧಿಸಬಹುದಾಗಿವೆ. ಹೀಗಾಗಿ ಈ ಅವಧಿಯಲ್ಲಿ ನೀವು ಒಂದಿಷ್ಟು ಜಾಣತನದಿಂದ ಮುಂದುವರಿಯಬೇಕು. ಇಲ್ಲಿ ನೀವು ವ್ಯವಧಾನ ತೋರುವಿರಾದರೆ ಖಂಡಿತ ಈ ಸಮಸ್ಯೆಗಳು ಹೆಚ್ಚು ತೀವ್ರತೆ ಹೊಂದಿರುವುದಿಲ್ಲ. ಇನ್ನು ಸೂರ್ಯದೇವನ ನಂತರದಲ್ಲಿ ಇಲ್ಲಿ ಶುಕ್ರದೇವನ ರಾಶಿ ಪರಿವರ್ತನೆ ಉಂಟಾಗಲಿದೆ. ಇಲ್ಲಿ ಶುಕ್ರದೇವನು ಮೇ ತಿಂಗಳಿನ 19ನೆಯ ತಾರೀಕಿನ ದಿನದಂದು ವೃಷಭ ರಾಶಿಗೇನೆ ಪ್ರವೇಶ ಮಾಡಲಿದ್ದಾನೆ. ಅಂದರೆ ಇಲ್ಲಿ ಶುಕ್ರದೇವನು ಕೂಡ ನಿಮ್ಮ ಷಷ್ಠಮ ಭಾವದಲ್ಲಿಯೇ ಗೋಚರಿಸಲಿದ್ದಾನೆ. ವಿಶೇಷವೆನ್ನುವಂತೆ ಇಲ್ಲಿ ಶುಕ್ರದೇವನು ನಿಮ್ಮ ಷಷ್ಠಮ ಭಾವದಲ್ಲಿ ಗೋಚರಿಸಿದಾಗ್ಯೂ ಇಲ್ಲಿ ರೂಪುಗೊಳ್ಳಲಿರುವ ರಾಜಯೋಗದ ಕಾರಣ ಭಾಗಶಃ ಶುಭ ಫಲಗಳನ್ನೇ ಕರುಣಿಸಲಿದ್ದಾನೆ.
ಈ ವಿಶೇಷ ಅವಧಿಯಲ್ಲಿ ಧನುರಾಶಿಯ ವ್ಯಾಪಾರಿ ಜಾತಕದವರ ವ್ಯಾಪಾರದಲ್ಲಿಯೂ ಭರಪೂರ ಸಮೃದ್ಧಿ ದೊರಕಲಿದ್ದು ಖಂಡಿತ ವ್ಯಾಪಾರದಲ್ಲಿ ಹೊಸ ಹೊಸ ಅವಕಾಶಗಳ ಪ್ರಾಪ್ತಿಯು ಉಂಟಾಗಲಿದೆ. ವಿಶೇಷವಾಗಿ ಈ ಅವಧಿಯಲ್ಲಿ ಬಹುತೇಕ ವ್ಯಾಪಾರಿ ಜಾತಕದವರು ಹಿಂದಿನ ನಷ್ಟಗಳನ್ನು ಸಹ ಸರಿದೂಗಿಸಿಕೊಳ್ಳಲಿದ್ದಾರೆ. ಇಲ್ಲಿ ನಿಮ್ಮ ವಾಣಿಯಲ್ಲಿಯೂ ಸಾಕಷ್ಟು ಚತುರತೆ ಕಂಡು ಬರಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಗ್ರಾಹಕರನ್ನು ನೀವು ನಿಮ್ಮತ್ತ ಸೆಳೆದುಕೊಳ್ಳಲು ಕೂಡ ಸಾಧ್ಯವಾಗಲಿದೆ. ಜೊತೆಗೆ ಇಲ್ಲಿ ನಿಮ್ಮ ಕಾರ್ಯಕುಶಲತೆಯೂ ಕೂಡ ಸಾಕಷ್ಟು ಪ್ರಖರವಾಗಿರಲಿದ್ದು ಇಲ್ಲಿ ಏನೇ ಮಾಡಲು ಹೊರಟರೂ ಕೂಡ ಅಲ್ಲಿ ಖಂಡಿತ ನಿಮಗೆ ಯಶಸ್ಸು ಲಭಿಸಲಿದೆ. ಈ ವಿಶೇಷ ಸಮಯಾವಧಿಯಲ್ಲಿ ನಿಮ್ಮ ಯಾವ ಯೋಜನೆಗಳು ಕೂಡ ಹಣಕಾಸಿನ ಸಮಸ್ಯೆಗಳಿಗೆ ಸಿಲುಕಿಕೊಳ್ಳುವುದಿಲ್ಲ. ಒಂದೊಮ್ಮೆ ಇಲ್ಲಿ ನಿಮಗೆ ಹಣಕಾಸಿನ ಕೊರತೆ ಉಂಟಾಗುತ್ತದೆಯಾದರೂ ಯಾರಾದರೂ ಒಬ್ಬರು ಖಂಡಿತ ನಿಮಗೆ ಸಹಕಾರಿಯಾಗಿ ಕಂಡು ಬರಲಿದ್ದಾರೆ. ವಿಶೇಷವಾಗಿ ಇಲ್ಲಿ ನಿಮ್ಮ ಪರಿವಾರ ಜನರು ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ನಡೆಯಲಿದ್ದು ಪ್ರತಿ ಸಂದರ್ಭದಲ್ಲಿಯೂ ಅವರು ನಿಮ್ಮೊಂದಿಗೆ ನಿಲ್ಲಲಿದ್ದಾರೆ. ಇದು ನಿಮ್ಮ ಆತ್ಮಬಲದಲ್ಲಿಯೂ ವೃದ್ಧಿ ಮಾಡಲಿದ್ದು ಹೀಗಾಗಿ ಇಲ್ಲಿ ನೀವು ಬಹುತೇಕ ಹೆಜ್ಜೆಗಳನ್ನು ಅತ್ಯಂತ ಸದೃಢತೆಯಿಂದ ಇಡಬಲ್ಲವರಾಗಿ ಕಂಡು ಬರಲಿದ್ದೀರಿ. ಇನ್ನು ಇದರ ನಂತರದಲ್ಲಿ ಇಲ್ಲಿ ಮಂಗಳ ದೇವನು ಮೇ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಮೀನ ರಾಶಿಯ ಮೂಲಕ ನಿಮ್ಮ ಚತುರ್ಥ ಭಾವದಲ್ಲಿ ಗೋಚರಿಸಲಿದ್ದಾನೆ. ವಿಶೇಷವೆಂದರೆ ಇಲ್ಲಿ ಮಂಗಳ ಮತ್ತು ರಾಹುವಿನ ಯುತಿ ನೆರವೇರಲಿದೆ. ಹೀಗಾಗಿ ಇಲ್ಲಿ ಮಂಗಳನು ಕೆಲ ವಿಷಯಗಳಲ್ಲಿ ಭರಪೂರ ಶುಭ ಫಲಗಳನ್ನು ಕರುಣಿಸಲಿದ್ದಾನಾದರೂ ಇಲ್ಲಿ ರಾಹು ಗ್ರಹದೊಂದಿಗೆ ಉಂಟಾಗಲಿರುವ ಯುತಿಯಿಂದಾಗಿ ಅಂಗಾರಕ ದೋಷದ ನಿರ್ಮಾಣವಾಗಲಿದೆ. ಇದರಿಂದಾಗಿ ಇಲ್ಲಿ ಹಠಮಾರಿತನ ಮತ್ತು ಮನಸ್ಸಿಗೆ ತೋಚಿದ್ದನ್ನೇ ಮಾಡುವ ಗುಣ ಸ್ವಭಾವ ನಿಮ್ಮದಾಗಿರಲಿದೆ. ಈ ಸ್ವಭಾವವು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಬಿಗಿ ಹಿಡಿತ ಹೊಂದಲು ಸಹಕಾರಿಯಾಗಲಿದೆ. ಜೊತೆಗೆ ಇಲ್ಲಿ ಶತ್ರುಗಳ ಮೇಲೂ ಹೆಚ್ಚು ಒತ್ತಡವನ್ನುಂಟು ಮಾಡಲಿದೆ. ಇಲ್ಲಿ ನಿಮ್ಮ ಮುಂದೆ ಯಾರೂ ಕೂಡ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಇಲ್ಲಿ ಕೋರ್ಟ್ ಕಚೇರಿಯ ಕೆಲಸಗಳಲ್ಲಿ ನಿಮಗೆ ವಿಜಯದ ಪ್ರಾಪ್ತಿ ಉಂಟಾಗಲಿದೆ. ಇನ್ನು ಮೇ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಬುಧ ದೇವನು ಮೇಷರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದು ಇಲ್ಲಿ ತನ್ನ ಸ್ವತಂತ್ರ ಫಲಗಳನ್ನು ನಿಮಗೆ ಪ್ರದಾನ ಮಾಡಲಿದ್ದಾನೆ. ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಬುಧ ದೇವನ ಶುಭ ಫಲಗಳು ಖಂಡಿತ ಸುಖ ಸಾಧನಗಳಲ್ಲಿ ವೃದ್ಧಿಯನ್ನುಂಟು ಮಾಡಲಿದೆ. ಆದಾಗ್ಯೂ ಇಲ್ಲಿ ಮೇ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಕೇತು ಗ್ರಹದ ಪ್ರಭಾವಗಳು ಒಂದಿಷ್ಟು ಪ್ರಖರವಾಗಿರಬಹುದಾಗಿವೆ. ಇಲ್ಲಿ ಕೇತು ಗ್ರಹವು ಕನ್ಯಾ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದು ಈ ವೇಳೆಯಲ್ಲಿ ನೀವು ಕೊಂಚ ಜಾಗೃತಿ ಪೂರ್ವಕ ನಡೆದುಕೊಳ್ಳಬೇಕು. ಇನ್ನು ಮೇ ದ್ವಿತೀಯಾರ್ಧದಲ್ಲಿ ಶನಿದೇವನ ಪ್ರಭಾವಗಳು ಕೂಡ ಹೆಚ್ಚು ಮಹತ್ವಪೂರ್ಣವಾಗಿರಲಿವೆ. ಇಲ್ಲಿ ಕುಂಭರಾಶಿಯ ಮೂಲಕ ನಿಮ್ಮ ತೃತೀಯ ಭಾವದಲ್ಲಿ ಗೋಚರಿಸಲಿರುವ ಶನಿದೇವನು ನಿಮ್ಮ ಸ್ವಭಾವದಲ್ಲಿ ಉಗ್ರತೆಯನ್ನು ಕರುಣಿಸಲಿದ್ದಾನಾದರೂ ಶ್ರಮಜೀವಿಗಳಿಗೆ ಖಂಡಿತ ಉಚಿತ ಪರಿಣಾಮಗಳನ್ನು ನೀಡಲಿದ್ದಾನೆ. ಅಂದರೆ ನ್ಯಾಯಸಮ್ಮತವಾಗಿ ನಿಮ್ಮ ಪರಿಶ್ರಮಕ್ಕೆ ಸಲ್ಲಬೇಕಾದ ಫಲಗಳನ್ನು ಇಲ್ಲಿ ಖಂಡಿತ ಪ್ರದಾನ ಮಾಡಲಿದ್ದಾನೆ. ಒಟ್ಟಾರೆಯಾಗಿ ಇಲ್ಲಿ ಮೇ ತಿಂಗಳಿನ ದ್ವಿತೀಯಾರ್ಧದಲ್ಲಿ ನಿಮಗೆ ಕೆಲ ಕಡೆಗಳಲ್ಲಿ ಖಂಡಿತ ಶುಭ ಫಲಗಳು ಲಭಿಸಿದರೂ ಕೂಡ ಕೆಲ ಕಡೆಗಳಲ್ಲಿ ಮಾತ್ರ ನೀವು ಖಂಡಿತ ವಿಶೇಷ ಎಚ್ಚರಿಕೆ ಹೊಂದಿರಬೇಕಾಗಿ ಬರಲಿದೆ. ಇನ್ನು ಕೊನೆಯದಾಗಿ ಇಲ್ಲಿ ನೀವು ಮಾಡಿಕೊಳ್ಳಬೇಕಾದ ವಿಶೇಷ ಪರಿಹಾರೋಪಾಯಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ಅವಧಿಯಲ್ಲಿ ನೀವು ಪ್ರತಿ ಮಂಗಳವಾರದ ದಿನದಂದು ಹನುಮಾನ ಚಾಲಿಸ ಪಠಿಸುವುದು ಜೊತೆಗೆ ಚಿಟಿಕೆ ಕುಂಕುಮವನ್ನು ಆಂಜನೇಯ ಸ್ವಾಮಿಯ ಚರಣಗಳಿಗೆ ಸಮರ್ಪಿಸುವುದು ಮಾಡಬೇಕು. ವಿಶೇಷವಾಗಿ ಇಲ್ಲಿ ರಾಹು ಮತ್ತು ಕೇತು ಗ್ರಹಗಳಿಗಾಗಿ ಪಕ್ಷಿಗಳಿಗೆ ಆಹಾರ ಧಾನ್ಯಗಳನ್ನು ಹಾಕಬೇಕು. ಹಾಗೆ ಇಲ್ಲಿ ಪ್ರತಿ ಶನಿವಾರದ ದಿನದಂದು ಶನಿ ಮಂದಿರಕ್ಕೆ ನೀವು ತೆರಳಿ ಶನಿ ಚಾಲಿಸಾದ ಪಠನೆ ಮಾಡಬೇಕು. ಅಲ್ಲದೆ ಪ್ರತಿ ಭಾನುವಾರದ ದಿನದಂದು ತಪ್ಪದೆ ಆದಿತ್ಯ ಹೃದಯ ಸ್ತೋತ್ರದ ಪಠನೆ ಮಾಡಬೇಕು. ವಿಶೇಷವಾಗಿ ಇಲ್ಲಿ ನೀವು ಹಣೆಯ ಮೇಲೆ ಚಂದನದ ತಿಲಕವನ್ನು ಸಹ ಇಟ್ಟುಕೊಳ್ಳುತ್ತಾ ಬರಬೇಕು. ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ಖಂಡಿತ ನಿಮ್ಮಿಂದ ದೂರಗೊಳ್ಳುವುದರ ಮೂಲಕ ಶುಭ ಫಲಗಳ ಸುರಿಮಳೆ ಉಂಟಾಗಲಿದೆ. ವೀಕ್ಷಕರೇ, ಮೇ ತಿಂಗಳಿನ ದ್ವಿತೀಯಾರ್ಧದ ಧನು ರಾಶಿಯ ಫಲಾಫಲಗಳ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.